ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯಾದ್ಯಂತ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಅದರಲ್ಲೂ ಬೆಂಗಳೂರಿನ ರೋಡ್ಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಆದರೆ ಎಲ್ಲಾ ಕಡೆ ಮಾಡ್ತೀರಾ, ಶಿವಾಜಿನಗರದಲ್ಲಿ ಮಾಡ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ರು. ಅದೇ ರೀತಿ ಇಂದು ಶಿವಾಜಿನಗರ ಫುಟ್ಪಾತ್ ತೆರವಿಗೆ ಹೋದ ಜಿಪಿಎ ಅಧಿಕಾರಿಗಳ ಮೇಲೆ ಭೀಕರ ದಾಳಿಯಾಗಿದೆ. ನೋಡಿ ಈ ಭೀಕರ ದೃಶ್ಯಗಳನ್ನ. ಅಶ್ಲೀಲ ಪದಗಳಿಂದ ನಿಂದಿಸುತ್ತಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಮುಗಿಬೀಳ್ತಾ ಇರೋ ಕಿಡಿಗೇಡಿಗಳು. ಕೈಗೆ ಸಿಕ್ಕ ಹೆಲ್ಮೆಟ್, ಚೇರ್ ಸೇರಿದಂತೆ ಸಿಕ್ಕ ವಸ್ತುಗಳಿಂದ ಇಬ್ಬರು ಅಧಿಕಾರಿಗಳನ್ನ ರೌಂಡ್ ಅಪ್ ಮಾಡಿ ಮನಸು ಇಚ್ಛೆ ತಳ್ಳಿ ಹಲ್ಲೆ ಮಾಡಲಾಗ್ತಾ ಇದೆ. ಹಗಲು ಹೊತ್ತಿನಲ್ಲೇ ಸಾರ್ವಜನಿಕ ರಸ್ತೆಯಲ್ಲಿ ಇಂತಹದೊಂದು ಮೃಗೀಯ ವರ್ತನೆ ನಡೆದಿದ್ದು ಇಂದು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ. ಫುಟ್ಪಾತ್ ತೆರವಿಗೆ ಹೋದ ಅಧಿಕಾರಿಗಳ ಮೇಲೆ ಭೀಕರ ಅಟ್ಯಾಕ್. ಬಕೆಟ್, ಮಗ್ಗು, ಕುರ್ಚಿಗಳಿಂದ ಅಧಿಕಾರಿಗಳ ಮೇಲೆ ಭಯಾನಕ ದಾಳಿ. ಬೆಂಗಳೂರಿನ ಸೆಂಟ್ರಲ್ ಪಾಲಿಕೆ ವ್ಯಾಪ್ತಿಯ ಶಿವಾಜಿನಗರ ಬಸ್ ನಿಲ್ದಾಣದ ಸುತ್ತಮುತ್ತಲೂ ಫುಟ್ಪಾತ್ನಲ್ಲಿದ್ದ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಕೈಗೊಂಡಿದ್ರು. ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳು ಹೋಗಿ ಫುಟ್ಪಾತ್ ಮೇಲಿದ್ದ 2-3 ಅಂಗಡಿಗಳನ್ನ ಧ್ವಂಸಗೊಳಿಸಲು ಜೆಸಿಬಿ ಗರ್ಜನೆಯನ್ನ ಆರಂಭಿಸಿತ್ತು. ಯಾವಾಗ ಜೆಸಿಬಿ ಗರ್ಜನೆ ಆರಂಭವಾಗಿತ್ತೋ ಅದೆಲ್ಲಿದ್ರೋ ಈ ಕನ್ನಡ ಪರ ಸಂಘಟನೆ ನಾಯಕ ಬಸವರಾಜ್ ಪಡುಕೋಟೆ ಹಾಗೂ ಆತನ ಕೆಲ ಬೆಂಬಲಿಗರು ಒಮ್ಮೆಲೆ ನುಗ್ಗಿ ಬಂದಿದ್ದಾರೆ. ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿದ್ದ ಜಿಬಿಎ ಅಧಿಕಾರಿಗಳ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಮೊದಲಿಗೆ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಕುರುಡು ಮಾಡಲು ಯತ್ನಿಸಿದ ಹಲ್ಲೆಕೋರರು ಬಳಿಕ ಅಲ್ಲಿಗೆ ಇದ್ದ ಜಿಬಿಎ ಎಇಇ ಅವರ ಮೇಲೆ ಪ್ರಾಣಾಂತಿಕ ದಾಳಿ ನಡೆಸಿದ್ದಾರೆ. ಯಾರು ಸಿಬ್ಬಂದಿಯವರು ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸಿಬ್ಬಂದಿ ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಡಿಸಿಪಿ ಹೋಗಿದ್ರೆ ಜಾಯಿಂಟ್ ಕಮಿಷನ್. ಯಾವಾಗ ಹಲ್ಲೆ ನಡೀತೋ ನೇರವಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಮತ್ತೊಂದೆಡೆ ಹಲ್ಲೆ ಸುದ್ದಿ ಜೊತೆಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ರು. ಸೆಂಟ್ರಲ್ ಜಿಬಿಎ ಆಯುಕ್ತರಾದ ಜಗದೀಶ್ ಅವರು ಭೇಟಿ ನೀಡಿದ್ರು. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕೆಂದು ಜಿಬಿಎ ನೌಕರರ ಸಂಘದ ಅಧ್ಯಕ್ಷರಾದ ಅಮೃತ್ ರಾಜ್ ಹಾಗೂ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ಪ್ರತಿಭಟನೆ ಜೊತೆಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ಅಷ್ಟರೊಳಗೆ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಸ್ವಲ್ಪ ಕನ್ನಡ ಪರ ಸಂಘಟನೆ ಹೆಸರು ಹೇಳ್ಕೊಂಡು ಬಂದಂಥ ಕೆಲವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದರ ಜೊತೆಗೆ ಸ್ವಲ್ಪ ಇಲ್ಲೇನು ಫುಟ್ಪಾತ್ನಲ್ಲಿ ಅಂಗಡಿ ಇತ್ತು ಅವರು ಸಹ ಅದ್ರ ಜೊತೆ ಸೇರಿಕೊಂಡಿದ್ದಾರೆ. ಸುಮಾರು 10-11 ಜನ ಸೇರಿ ಹಲ್ಲೆ ಮಾಡಿದ್ದಾರೆ. ಆಲ್ರೆಡಿ 10 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ರು ಮುಖ್ಯ ಅಕ್ಯೂಸ್ಡ್ ಏನಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವರು ನಗರದಲ್ಲೇ ಇದ್ದಾರೆ. ಪೊಲೀಸ್ ಅವ್ರನ್ನ ಸದ್ಯದಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮೊದಲೇ ನಡೆದಿದ್ದ ಪ್ಲಾನ್. ಹಲ್ಲೆ ನಡೆಸಿದ ಒಟ್ಟು 10 ಮಂದಿ ಆರೋಪಿಗಳು ಅರೆಸ್ಟ್. ಮತ್ತೊಂದೆಡೆ ಹಲ್ಲೆಗೊಳಗಾದ ಜಿಬಿಎ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಕೇಸ್ ದಾಖಲಿಸಿಕೊಂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ 10 ಆರೋಪಿಗಳನ್ನ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇವರೆಲ್ಲರೂ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಅಂತೇಳುವ ಬಸವರಾಜ್ ಪಡುಕೋಟೆಯ ಬೆಂಬಲಿಗರೆಂದು ತಿಳಿದು ಬಂದಿದೆ. ಇನ್ನು ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲು ಮೊದಲೇ ಪ್ಲಾನ್ ಮಾಡಿ ಬಂದಿದ್ದರೆಂದು ಪೊಲೀಸರ ತನಿಖೆಯ ವೇಳೆ ತಿಳಿದು ಬಂದಿದೆ. ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅದಾದ ನಂತರ ಕೆಲವರಿಗೆ ಹೆಣ್ಮಕ್ಳಿಗೂ ಮತ್ತು ಬೇರೆ ಆಫೀಸರ್ಗೂ ಏಟ್ ಆಗಿದೆ.
ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಇಮಿಡಿಯೇಟ್ಲಿ ಒಂದು 10 ಜನನ ಅರೆಸ್ಟ್ ಮಾಡಿದ್ವಿ. ಇನ್ನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಕೆಲವರು ಸಂಘಟನೆಗಳಿಂದ ಒಂದು ಸಂಘಟನೆಯಿಂದ ಕೆಲವರು ಇದ್ದಾರೆ, ಕೆಲವರು ವ್ಯಾಪಾರ ಮಾಡೋದಿದ್ದಾರೆ. ಅದ ಮೇಲೆ ನಾವು ಲೀಗಲ್ ಆಕ್ಷನ್ ತಗೊಳ್ತಾ ಇದ್ದೀವಿ. ಸದ್ಯ ಹಲ್ಲೆ ಪ್ರಕರಣದ ಪ್ರಮುಖ ರೂವಾರಿಯಾಗಿರೋ ಬಸವರಾಜ್ ಪಡುಕೋಟೆ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕರ ಹಿತಕ್ಕಾಗಿ ರಸ್ತೆಗಿಳಿಯುವ ಅಧಿಕಾರಿಗಳಿಗೆ ಈ ಮಟ್ಟದ ರಕ್ಷಣೆ ಇಲ್ಲದಿದ್ರೆ ಅವರು ಕೆಲಸ ಮಾಡುವುದಾದ್ರೂ ಹೇಗೆ? ಈ ಫುಟ್ಪಾತ್ ಮಾಫಿಯಾವನ್ನ ಮಟ್ಟ ಹಾಕಿ ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳು ಭಯವಿಲ್ಲದೆ ಕೆಲಸ ಮಾಡಲು ಸಾಧ್ಯವಿಲ್ಲ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.